ಹಲೋ ಗೆಳೆಯರೇ, ಈ ವಿಡಿಯೋಲಿ ನಾವು ನೋಡೋಣ ಮೈಕ್ರೋಸಾಫ್ಟ್ ಆಫೀಸ್ ಎಕ್ಸೆಲ್ ನಲ್ಲಿ ಕ್ಯಾಲ್ಕುಲೇಷನ್ಸ್ ಹೇಗೆ ಮಾಡೋದು ಅಂತ. ಸೊ ನಾವು ಮೈಕ್ರೋಸಾಫ್ಟ್ ಆಫೀಸ್ ಎಕ್ಸೆಲ್ ಬುಕ್ ಒಂದು ಓಪನ್ ಮಾಡಿ ನಾನು. ಸೊ ಈ ಎಕ್ಸೆಲ್ ಬುಕ್ ನಲ್ಲಿ ನಾನು ಕೆಲವು ನಂಬರ್ಸ್ ಹಾಕ್ತೀನಿ. ಸೊ ಈ ರೀತಿ ಕೆಲವು ನಂಬರ್ಸ್ ಹಾಕ್ತೀನಿ ನಾನು. ಸೊ ಈ ನಂಬರ್ಸ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ನಾನು ಇಲ್ಲಿ ನೋಡ್ಬೋದು, ನಿಮ್ಗೆ ಸಮೇಷನ್ ಅಂತಿದೆ. ಕ್ಲಿಕ್ ಮಾಡಿದ್ರೆ ಟೋಟಲ್ ಸಮ್ ಬರುತ್ತೆ. ಎಷ್ಟು ಆಡ್ ಮಾಡ್ಬಿಟ್ಟು ಇದೆಲ್ಲ ಕೂಡ್ಬಿಟ್ಟು ಇಲ್ಲಿ ಆನ್ಸರ್ ಬರುತ್ತೆ, ಟೋಟಲ್ ಬರುತ್ತೆ. ನೀವು ಇಲ್ಲಿ ಬೇಕಾದ್ರೆ ಟೋಟಲ್ ಅಂತ ಬೇಕಾದ್ರೆ ಬರ್ಕೋಬಹುದು ನೋಡಿ. ಈ ರೀತಿ ಟೋಟಲ್ ಅಂತ ಬರ್ಕೋಬಹುದು, ಅಥವಾ ನೀವು ಟೋಟಲ್ ಬೇಡ, ನಾನು ಇದ್ರೊಂದು ಆವರೇಜ್ ಮಾಡಬೇಕು ಅಂತಂದ್ರೆ ಇಲ್ಲಿ ಆವರೇಜ್ ಅಂತ ಬರೆಯೋ ಅವಶ್ಯಕತೆ ಏನಿಲ್ಲ, ಬಟ್ ಸ್ಟಿಲ್ ಬರೆದಾಗ ಚೆನ್ನಾಗಿ ಕಾಣುತ್ತೆ, ಅರ್ಥ ಆಗುತ್ತೆ ಕ್ಲೀನ್ ಆಗಿ. ಸೊ ಆವರೇಜ್ ಅಂತ ಕೊಟ್ರೆ ನೋಡಿ, ಈ ರೀತಿ ಆವರೇಜ್ ಬರುತ್ತೆ. ಸೊ ಇದಾದ್ಮೇಲೆ ಹಿಂಗ್ ರೈಟ್ ಮಾಡ್ಕೊಡಿದ್ರೆ ಹಿಂಗೆ ಆವರೇಜ್ ಅಂತ ಕ್ರಿಯೇಟ್ ಆಗುತ್ತೆ. ಸೊ ಆವರೇಜ್ ಅಂತಂದ್ರೆ ಮಧ್ಯದ ವ್ಯಾಲ್ಯೂ ನೋಡಿ. ಇದೆಲ್ಲ ಜಾಸ್ತಿ ವ್ಯಾಲ್ಯೂ ಇದೆ, ಇದರಲ್ಲಿ 98 ಇದೆ, ಕಡಿಮೆ ವ್ಯಾಲ್ಯೂ 33 ಇದೆ. ಸೊ ಅದೆಲ್ಲದ್ರ ಮಧ್ಯದ ವ್ಯಾಲ್ಯೂ ಏನಿದೆ ಅದನ್ನ ಆವರೇಜ್ ಅಂತಾರೆ. ಈ ರೀತಿ ಆವರೇಜ್ ಕ್ರಿಯೇಟ್ ಮಾಡಬಹುದು. ಇಲ್ಲಿ ಮತ್ತೆ ಸಾಕಷ್ಟು ಆಪ್ಷನ್ಸ್ ಇದೆ. ಕೌಂಟ್ ನಂಬರ್ಸ್ ಅಂತಿದೆ. ಸೊ ಇದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ಬೇಕಾದ್ರೆ ಕೌಂಟ್ ನಂಬರ್ಸ್ ಅಂತ ಕೊಟ್ರೆ ನೋಡಿ ಎಷ್ಟು ನಂಬರ್ಸ್ ಇದೆ ಅಂತ ಕೊಡುತ್ತೆ. 1 2 3 4 5 6 7 ನಂಬರ್ಸ್ ಇದೆ ಅಂತ ಹೇಳಿ ಕೌಂಟ್ ನಂಬರ್ಸ್ ಅಂತ ಕೊಟ್ರೆ ಬರುತ್ತೆ. ಅದಾದ ನಂತರ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಸೊ ಇದೆಲ್ಲದರಲ್ಲೂ ಹೈಯೆಸ್ಟ್ ವ್ಯಾಲ್ಯೂ ಮ್ಯಾಕ್ಸಿಮಮ್ ಎಷ್ಟಿದೆ ಜಾಸ್ತಿ ಇರುವಂತದ್ದು ಅಂತ ಸೆಲೆಕ್ಟ್ ಮಾಡೋಕೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಚೆಕ್ ಮಾಡಿದ್ರೆ ನೋಡಿ 98 ಇದೆ. ಆಮೇಲೆ ಮಿನಿಮಮ್ ವ್ಯಾಲ್ಯೂ ಚೆಕ್ ಮಾಡಬೇಕು ಅಂತಂದ್ರೆ ಇದನ್ನೆಲ್ಲ ಸೆಲೆಕ್ಟ್ ಮಾಡಿ, ಈ ರೀತಿ ಸೆಲೆಕ್ಟ್ ಮಾಡಿ ಮಿನಿಮಮ್ ವ್ಯಾಲ್ಯೂ ಅಂತ ಕೊಡಿ. ಸೊ ಈ ರೀತಿ ಮಿನಿಮಮ್ ವ್ಯಾಲ್ಯೂ ಎಷ್ಟಿದೆ ಅಂತ ತೋರಿಸುತ್ತೆ. ಈ ರೀತಿ ನಾವು ಕೆಲವು ಫಂಕ್ಷನ್ಸ್ ಮಾಡಬಹುದು. ಸೊ ನಾವು ಇನ್ನೂ ಫಂಕ್ಷನ್ಸ್ ನೋಡೋಣ ನೆಕ್ಸ್ಟ್ ವಿಡಿಯೋಲಿ. ಸದ್ಯಕ್ಕೆ ಇಲ್ಲಿ ಈ ವಿಡಿಯೋನಲ್ಲಿ ಕ್ಯಾಲ್ಕುಲೇಷನ್ಸ್ ಹೇಗೆ ಮಾಡೋದು ಅಂತ ನೋಡೋಣ. ಸೊ ನಾವು ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಕೆಲವೊಂದು ಡೇಟಾನ ಕಾಪಿ ಮಾಡಿ ಪೇಸ್ಟ್ ಮಾಡ್ತೀನಿ ನಾನು. ಗೆಳೆಯರೆ, ನಾನು ಇಲ್ಲೊಂದು ಟೇಬಲ್ ಕಾಪಿ ಪೇಸ್ಟ್ ಮಾಡಿದೀನಿ. ಸೊ ಇಲ್ಲಿ ನೋಡ್ಬೋದು ನೀವು, ಸಾಕಷ್ಟು ಸ್ಟೂಡೆಂಟ್ಸ್ ಹೆಸರು ಇದ್ದಾಗ ನೋಡಿ. ಮಾರ್ಕ್ಸ್ ಶೀಟ್ಸ್ ಮಾಡಬೇಕು ಅಂತಂದ್ರೆ ನಾವು ಮಾರ್ಕ್ಸ್ ಶೀಟ್ಸ್ ಕ್ರಿಯೇಟ್ ಮಾಡಬಹುದು. ಸೊ ಈ ರೀತಿ ನಾವು ಮಾರ್ಕ್ ಶೀಟ್ ಮಾಡಬೇಕು ಅಂತಂದ್ರೆ ಮಾರ್ಕ್ ಶೀಟ್ ಕ್ರಿಯೇಟ್ ಮಾಡಬಹುದು. ಸೊ ಇಲ್ಲಿ ಟೋಟಲ್ ಹಾಕಬೇಕು ಅಂತಿದ್ರೆ ನಾವು ಪ್ರತಿಯೊಂದನ್ನು ನಾವೇ ಕ್ಯಾಲ್ಕುಲೇಟ್ ಮಾಡಿ ಹಾಕೋ ಅವಶ್ಯಕತೆ ಇಲ್ಲ. ಸೊ ನಾವು ಕೆಲವು ಫಂಕ್ಷನ್ಸ್ ಅಥವಾ ಫಾರ್ಮುಲಾಸ್ ಅಂತಾರೆ. ಸೊ ಕ್ಯಾಲ್ಕುಲೇಷನ್ಸ್ ಕೆಲವು ಫಾರ್ಮುಲಾಸ್ ಹಾಕಿದ್ರೆ ಆಟೋಮೆಟಿಕ್ ಆಗಿ ಕ್ಯಾಲ್ಕುಲೇಟ್ ಮಾಡುತ್ತೆ. ಹೆಂಗೆ ಅಂತಂದ್ರೆ ನೋಡಿ, ಯಾವುದೇ ಫಾರ್ಮುಲಾ ಸ್ಟಾರ್ಟ್ ಮಾಡ್ಬೇಕು ಅಥವಾ ಫಂಕ್ಷನ್ ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ನೀವು ಆ ಸೆಲ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಈಕ್ವಲ್ಸ್ ಅಂತ ಟೈಪ್ ಮಾಡಬೇಕು ಫಸ್ಟ್. ಸೊ ಈಕ್ವಲ್ಸ್ ಅಂತ ಶುರು ಮಾಡಿ, ಸೊ ಎರಡು ರೀತಿ ನೀವು ಸಮ್ ಮಾಡಬಹುದು. ನಾನು ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ. ಸೊ ಒಂದೊಂದು ಸಬ್ಜೆಕ್ಟ್ ಸೆಲೆಕ್ಟ್ ಮಾಡಿಕೊಂಡು ನೋಡಿ ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡ್ಕೋಬೇಕು ನಾವು. ಹಿಂಗ್ ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ ಪ್ಲಸ್ ಅಂತ ಕೊಟ್ಟು, ಅದಾದ ನಂತರ ಹಿಂಗ್ ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ ಕೀಬೋರ್ಡ್ ಅಲ್ಲಿ ಪ್ಲಸ್ ಮಾಡಿ, ಪ್ಲಸ್ ಕ್ಲಿಕ್ ಮಾಡಿ, ಕೊನೆ ಪ್ಲಸ್ ಅವಶ್ಯಕತೆ ಇಲ್ಲ. ಈ ರೀತಿ ನಾವೆಲ್ಲ ಸಬ್ಜೆಕ್ಟ್ಸ್ ನ ಆಡ್ ಮಾಮೂಲಿಯಾಗಿ ನಾವು ಹೇಗ್ ಮಾಡ್ತೀವಿ ಇದರಲ್ಲಿ, ಒಂದು ಪುಸ್ತಕದಲ್ಲಿ ಹೇಗೆ ನಾವು ಅಡಿಷನ್ ಮಾಡ್ತೀವಿ, ಒಂದ್ ಸಬ್ಜೆಕ್ಟ್ ಪ್ಲಸ್ 2 ಸಬ್ಜೆಕ್ಟ್ ಪ್ಲಸ್ ಹೇಗೆ ಅಡಿಷನ್ ಮಾಡ್ತೀವಿ ಅದೇ ರೀತಿ ಇಲ್ಲೂ ಮಾಡಬಹುದು ನೀವು. ಸೊ ಇಲ್ಲಿ ಮಾಡಿ, ಇದಾದ ನಂತರ ಲಾಸ್ಟ್ ಅಲ್ಲಿ ಎಂಟರ್ ಅಂತ ಒಂದಿರುತ್ತೆ ನೋಡಿ, ರೈಟ್ ಸಿಂಬಲ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿದ್ರೆ ಸೊ ಅಲ್ಲಿ ಟೋಟಲ್ ಕೊಡುತ್ತೆ. ಸೊ ಈ ರೀತಿ ಟೋಟಲ್ ಕ್ರಿಯೇಟ್ ಮಾಡಿದ್ಮೇಲೆ ನೀವು ಪ್ರತಿಯೊಂದಕ್ಕೂ ಇದೇ ರೀತಿ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇರಲ್ಲ.
ಸೊ ನೀವು ಇಲ್ಲಿ ಕೊನೆಯಲ್ಲಿ ಒಂದು ಈ ಮೂಲೆಯಲ್ಲಿ ಹೋದಾಗ ಈ ಕೆಳಗಡೆ ಒಂದು ಡಾಟ್ ಇರುತ್ತೆ. ಆ ಡಾಟ್ ನ ಮೌಸ್ ಅಲ್ಲಿ ಹಿಂಗ್ ಕ್ಲಿಕ್ ಮಾಡಿ ಇಟ್ಕೊಂಡು ಹಿಂಗ್ ಡ್ರ್ಯಾಗ್ ಮಾಡಿದ್ರೆ ಕೆಳಗಡೆ ಹಿಂಗ್ ಎಳ್ಕೊಂಡ್ ಬಂದ್ರೆ ಸೊ ಎಲ್ಲಾ ಟೋಟಲ್ಸ್ ಆ ರೋ ಟೋಟಲ್ಸ್ ಹಿಂಗ್ ಕ್ಯಾಲ್ಕುಲೇಟ್ ಮಾಡುತ್ತೆ. ಸೊ ನೀವು ನೋಡಬಹುದು ಇದನ್ನ ಕ್ಲಿಕ್ ಮಾಡಿದಾಗ ಇಲ್ಲಿ ಫಾರ್ಮುಲಾ ಬಾರ್ ಅಲ್ಲಿ E13 F13 ಎಲ್ಲ ಆಡ್ ಮಾಡಿದೆ. E13 ಅಂದ್ರೆ ಏನು? E13 ಅಂದ್ರೆ ಈ ಜಾಗದ ಹೆಸರು. ಹಿಂಗ್ ನೋಡಿ ಈ ಜಾಗದ E13, ಇದು F13, G13 ಹೀಗೆ ಆಡ್ ಮಾಡಿದೆ. ಸೊ ಇದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನೋಡಬಹುದು E14, F ಈ ರೀತಿ ಇದೆಲ್ಲ ಒಂದೊಂದು F14 ಅಂತ ಒಂದೊಂದು ಜಾಗದ ಹೆಸರು. ಸೊ ಅದು ಆಟೋಮೆಟಿಕ್ ಆಗಿ ಅದೇ ಯಾವ ಜಾಗ ತಗೋಬೇಕು ಅಂತ ತಗೊಳುತ್ತೆ ನೀವು ಡ್ರ್ಯಾಗ್ ಮಾಡಿದಾಗ. ಸೊ ಅದಾದ ನಂತರ ನೀವು ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಇದಕ್ಕೂ ಫಾರ್ಮುಲಾ ಹಾಕ್ತಿವಿ ನಾವು ಇಸ್ ಈಕ್ವಲ್ ಟು ಅಂತ. ಸೊ ಇಸ್ ಈಕ್ವಲ್ ಟು ಅಂತ ಹಾಕ್ಬಿಟ್ಟು ಗ್ರ್ಯಾಂಡ್ ಟೋಟಲ್ ಅಥವಾ ನಿಮ್ಗೆ ಒಬ್ಟೈನ್ ಎಷ್ಟು ಟೋಟಲ್ ಬಂದಿದೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಡಿವೈಡ್ ಬೈ ಅಂತಂದ್ರೆ ನೋಡಿ ಈ ಚಿಹ್ನೆ ಯೂಸ್ ಮಾಡ್ತೀವಿ, ಈ ಸಿಂಬಲ್ ಯೂಸ್ ಮಾಡಿ ಡಿವೈಡ್ ಬೈ ನಾವು ಗ್ರ್ಯಾಂಡ್ ಟೋಟಲ್ ಅಂದ್ರೆ 625 ಮಾರ್ಕ್ಸ್ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ. ಅದಾದ ನಂತರ ಸ್ಟಾರ್ ಅಂದ್ರೆ ಗುಣಾಕಾರ ಮಲ್ಟಿಪ್ಲಿಕೇಶನ್ ಇಂಟು 100 ಅಂತ ಹಾಕಿದ್ರೆ ಇಲ್ಲಿ ಅದಾದ್ಮೇಲೆ ಎಂಟರ್ ಅಂತ ಕ್ಲಿಕ್ ಮಾಡಬೇಕು. ಸೊ ಅಲ್ಲಿ ನೋಡಿ ಮಾರ್ಕ್ಸ್ ಬಂದಿದೆ. ಸೊ ನಾವು 1, 2, 3, 4, 5, 6 ಸೊ 100% ಗಿಂತ ಹೆಚ್ಚಿಗೆ ಬಂದಿದೆ. 1, 2, 3, 4, 5, 6 ನಾವು ಮೋಸ್ಟ್ ಪ್ರಾಬ್ಲಿ ಏನೋ ಮಿಸ್ಟೇಕ್ ಮಾಡಿದೀವಿ. ನೋಡೋಣ ಏನ್ ಮಿಸ್ಟೇಕ್ ಮಾಡಿದೀವಿ ಅಂತ. ನೋಡಿ 2 ಸಾರಿ ಆಡ್ ಮಾಡಿದೀವಿ H13 ಇಲ್ಲಿ ನೋಡಬಹುದು ನೀವು 2 ಸಾರಿ ಆಡ್ ಮಾಡಿದೀನಿ. ಸೊ ತೆಗೆದಾಕ್ತೀನಿ ನಾನು. ಅದಾದ ನಂತರ ಅದೇ ಫಾರ್ಮುಲಾ ಕಾಪಿ ಮಾಡ್ಕೋಬಹುದು. ಈ ರೀತಿ ಆ ಡಾಟ್ ಹತ್ರ ಕ್ಲಿಕ್ ಮಾಡ್ಕೊಂಡು ಡ್ರ್ಯಾಗ್ ಮಾಡ್ಬೇಕು. ಇಲ್ಲೊಂದು ಡಾಟ್ ಇರುತ್ತೆ ಈ ಬಾಕ್ಸ್ ಕೊನೆಯಲ್ಲಿ, ಅದನ್ನ ಹಿಡ್ಕೊಂಡು ಕ್ಲಿಕ್ ಮಾಡಿದಾಗ ಸೊ ಈ ರೀತಿ ಬರುತ್ತೆ. ಸೊ ಇವಾಗ ನೋಡಿ 84% ಇದೆ. ಸೊ ಈ ರೀತಿ ಇದನ್ನ ಮತ್ತೆ ಈ ಫಾರ್ಮುಲಾನು ನೀವು ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿದ್ರೆ ನೋಡಿ ಎಲ್ಲದಕ್ಕೂ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡುತ್ತೆ. ಈ ರೀತಿ ನಾವು ಪ್ರತಿಯೊಂದು ಸ್ಟೂಡೆಂಟ್ಗೂ ಕ್ಯಾಲ್ಕುಲೇಷನ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಎಲ್ಲರದು ಸೇಮ್ ಡೇಟಾ ಇದ್ದಾಗ ಒಬ್ರಿಗೆ ನೀವು ಫಾರ್ಮುಲಾ ಹಾಕ್ಬಿಟ್ಟು ಅದೇ ಫಾರ್ಮುಲಾನ ಎಲ್ರಿಗೂ ಕಾಪಿ ಮಾಡಿ, 1000 ಜನ ಇರ್ಲಿ 2000 ಜನ ಇರ್ಲಿ ಎಷ್ಟೇ ಜನರಿಗೆ ಇದ್ರೂ ಪರವಾಗಿಲ್ಲ, ನೀವು ಅದೇ ಫಾರ್ಮುಲಾ ಕಾಪಿ ಮಾಡಿದ್ರೆ ಒಂದೇ ಸಾರಿ ಕ್ಯಾಲ್ಕುಲೇಟ್ ಮಾಡುತ್ತೆ. ಸೊ ಪ್ರತಿಯೊಬ್ಬರಿಗೂ ನೀವು ಪರ್ಸೆಂಟೇಜ್ ಅಥವಾ ಟೋಟಲ್ ಒಬ್ಬೊಬ್ಬರಾಗಿ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ನಾನು ಇನ್ನೊಂದು ರೀತಿ ಹೇಳ್ಕೊಡ್ತೀನಿ. ಇದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ಡಿಲೀಟ್ ಕೀ ಒತ್ತೀನಿ, ಡಿಲೀಟ್ ಮಾಡ್ತೀನಿ. ಇದನ್ನ ಇನ್ನೊಂದು ಅಂತಂದ್ರೆ ಒಂದು ಫಂಕ್ಷನ್ ಉಪಯೋಗಿಸೋದು ಇಸ್ ಈಕ್ವಲ್ ಟು ಸಮ್ ಅಂತ ಹಾಕಿ ಬ್ರಾಕೆಟ್ ಸ್ಟಾರ್ಟ್ ಮಾಡಬೇಕು. ಬ್ರಾಕೆಟ್ ಸ್ಟಾರ್ಟ್ ಮಾಡಿ ಯಾವ ಸಬ್ಜೆಕ್ಟ್ ಆಡ್ ಮಾಡಬೇಕು ಅದೆಲ್ಲದನ್ನು ಕ್ಲಿಕ್ ಮಾಡ್ಕೊಂಡು ಹಂಗೆ ಹಿಡ್ಕೊಂಡೆ ಸೆಲೆಕ್ಟ್ ಮಾಡ್ಕೊಂಡು ಬರಬೇಕು. ಅದಾದ ನಂತರ ಶಿಫ್ಟ್ ಮಾಡಿ ಕ್ಲೋಸ್ ಮಾಡಬೇಕು ಬ್ರಾಕೆಟ್ ನ. ಹಿಂಗ್ ಮಾಡಿ ಹಿಂಗ್ ಕೊಟ್ರೆ ನೋಡಿ ಸೇಮ್ ಮಾರ್ಕ್ಸ್ ಬರುತ್ತೆ ಇಲ್ಲೂ. ಸೊ ಹಿಂಗ್ ಬರುತ್ತೆ. ಅದಾದ ನಂತರ ಪರ್ಸೆಂಟೇಜ್ ನಾರ್ಮಲ್ ಆಗಿ ಇಸ್ ಈಕ್ವಲ್ ಟು ಟೋಟಲ್ ಈ ಜಾಗ ತಗೊಂಡು ವ್ಯಾಲ್ಯೂ ಹಾಕ್ಬಾರ್ದು ನೀವು 527 ಅಂತ, ಈ ಜಾಗ ತಗೊಂಡು ಸೆಲೆಕ್ಟ್ ಮಾಡಿಕೊಂಡು 625 ಇಂಟು 100 ಅಂತ ಮತ್ತೆ ಅದೇ ರೀತಿ ಪರ್ಸೆಂಟೇಜ್ ಫಾರ್ಮುಲಾ ಹಾಕಿದಾಗ ನೋಡಿ ಇದೇ ತರ ಬರುತ್ತೆ. ಸೊ ಇಲ್ಲೊಂದು ಡಾಟ್ ಇರುತ್ತೆ ಈ ಕೊನೆಯಲ್ಲಿ, ಅದನ್ನ ಹಿಡ್ಕೊಂಡು ಹಿಂಗೆ ಹೇಳಿದಾಗ ಸೊ ಎಲ್ಲರಿಗೂ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡುತ್ತೆ. ಈ ರೀತಿ ನಾವು ಎರಡು ರೀತಿ ಕ್ಯಾಲ್ಕುಲೇಟ್ ಮಾಡಬಹುದು. ಅಥವಾ ನೀವು ಟೋಟಲ್ ಡೈರೆಕ್ಟ್ ಆಗಿ ಇಲ್ಲೇ ಫಂಕ್ಷನ್ ಉಪಯೋಗಿಸಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ ಪೂರ್ತಿ ಹಿಂಗೆ ಸೆಲೆಕ್ಟ್ ಮಾಡ್ಕೊಂಡು ಬನ್ನಿ, ಇಲ್ಲಿವರೆಗೂ ಸೆಲೆಕ್ಟ್ ಮಾಡ್ಕೊಂಡು ಬಂದು ನೀವು ಇಲ್ಲಿ ಸಮೇಷನ್ ಸಿಂಬಲ್ ಒತ್ತಿದ್ರೆ ಸೊ ಅವಾಗ್ಲೂ ಬರುತ್ತೆ. ಅದೇ ರೀತಿಯ ಫಾರ್ಮುಲಾನ ಮತ್ತೆ ಎಲ್ಲದಕ್ಕೂ ಹಾಕಿದ್ರೆ ನೋಡಿ ಇದೇ ರೀತಿ ಮತ್ತೆ ಕ್ಯಾಲ್ಕುಲೇಟ್ ಮಾಡುತ್ತೆ. ಸೊ ಈ ರೀತಿ ನಾವು ಪ್ರತಿಯೊಂದು ಕ್ಯಾಲ್ಕುಲೇಷನ್ಸ್ ಮಾಡಬಹುದು. ಸೊ ಈ ಕ್ಯಾಲ್ಕುಲೇಷನ್ ಫಾರ್ಮುಲಾ ಹಾಕೋದ್ರ ಅಡ್ವಾಂಟೇಜ್ ಏನು ಅಂತಂದ್ರೆ ನೀವು ಒಬ್ರಿಗೆ ಮಾಡಿದ್ರೆ ಅದೇ ಫಾರ್ಮುಲಾನೇ ಎಲ್ಲರಿಗೂ ಕಾಪಿ ಮಾಡಬಹುದು. ಸೊ ಆಟೋಮೆಟಿಕ್ ಆಗಿ ಅವ್ರವ್ರದ್ದು ವ್ಯಾಲ್ಯೂಸ್ ನ ಮಾತ್ರ ಅದು ಆಡ್ ಮಾಡುತ್ತೆ. ಸೊ ಇವಾಗ ನೋಡಿ ನಾನು ಇನ್ನೇ ಚೇಂಜಸ್ ಮಾಡಿದ್ರು ಇಲ್ಲಿ ಹೋಗ್ಬಿಟ್ಟು ನಾನು ನೋಡಿ ಈಗ 527 ಇದೆ. ಸೊ ನಾನು ಅಲ್ಲಿ 0 ಅಂತ ಹಾಕ್ತೀನಿ. 0 ಅಂತ ಹಾಕಿ ಆಚೆ ಕಡೆ ಕ್ಲಿಕ್ ಮಾಡಿದ ತಕ್ಷಣ ನೋಡಬಹುದು 431 ಅಂತ ಆಯ್ತು. ಸೊ ಈ ರೀತಿ ನೀವು ಏನೇ ಚೇಂಜಸ್ ಮಾಡಿದ್ರು ಆಟೋಮೆಟಿಕ್ ಆಗಿ ಅದು ಕ್ಯಾಲ್ಕುಲೇಟ್ ಮಾಡುತ್ತೆ. ಪರ್ಸೆಂಟೇಜ್ ಕೂಡ ಅದೇ ಕ್ಯಾಲ್ಕುಲೇಟ್ ಮಾಡುತ್ತೆ. ಸೊ ಇಲ್ಲಿ ನೋಡಿ 44 ಅಂತ ಹಾಕ್ತೀನಿ. ಸೊ 44 ಅಂತ ಹಾಕಿದೆ, ಇಲ್ಲಿ 390 ಇತ್ತು ನೋಡಿ ಈಗ 399 ಆಗಿದೆ. ಸೊ ಈ ರೀತಿ ನೀವು ಎಷ್ಟು ಬೇಕಾದ್ರೂ ಚೇಂಜಸ್ ಮಾಡಿದ್ರೆ ಇಲ್ಲಿ ಏನೇ ಚೇಂಜಸ್ ಮಾಡಿದ್ರು ಮಾರ್ಕ್ಸ್ ಅಲ್ಲಿ ಆಟೋಮೆಟಿಕ್ ಆಗಿ ಟೋಟಲ್ ಕ್ಯಾಲ್ಕುಲೇಟ್ ಆಗುತ್ತೆ ಮತ್ತು ಅದರ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಆಗುತ್ತೆ. ಈ ರೀತಿ ನಾವು ಯಾವುದೇ ಒಂದು ಚೇಂಜಸ್ ಮಾಡಬೇಕು ಅಂತಂದ್ರೂ ಮತ್ತೆ ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಈ ವಿಡಿಯೋಲಿ ನಾವು
ಟೋಟಲ್ ಮಾಡೋದು ಮತ್ತು ಪರ್ಸೆಂಟೇಜ್ ಮಾಡೋದ್ರ ಬಗ್ಗೆ ತಿಳ್ಕೊಂಡಿದೀವಿ. ಸೊ ಮುಂದಿನ ವಿಡಿಯೋಲಿ ಪಾಸ್ ಅಥವಾ ಫೇಲ್ ಅನ್ನೋದನ್ನ ಹಾಕೋದನ್ನ ನೋಡೋಣ, ಹೇಗೆ ಹಾಕೋದು ಅಂದ್ಬಿಟ್ಟು. ಈ ವಿಡಿಯೋ ವೀಕ್ಷಿಸಿದಕ್ಕೆ ಧನ್ಯವಾದಗಳು.